ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ನಿತ್ಯ ಮಲ್ಲಿಗೆ ಮತ್ತು ಜಾಜಿ ಮಲ್ಲಿಗೆ ಎರಡೂ ಸೇರಿ ಇಷ್ಟು ಸಿಕ್ಕಿದೆ. ಗಾಳಿ ಬೀಸ್ತಾ ಇರೋದ್ರಿಂದ ಬೇಗ ಹರಡ್ಕೊಂಡ್ಬಿಡತ್ತೆ. ಇನ್ನು ಸ್ವಲ್ಪ ರೆಡ್ ಕಲರ್ ಸ್ಫಟಿಕ ಮಗ್ಗಿದೆ, ಅದನ್ನು ಬಿಡಿಸ್ಕೋಬೇಕು. ಅದಕ್ಕಿಂತ ಮುಂಚೆ ದಂಟಿನ ಸೊಪ್ಪು ನೋಡಿ, ನಾನು ಹಾಕಿರೋದು ಟೆರೆಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇವತ್ತೆಲ್ಲ ಹಾರ್ವೆಸ್ಟ್ ಮಾಡ್ಕೋಬೇಕಾಗಿದೆ. ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಚೆರಿ ಟೊಮೊಟೊ ಇದೆ, ನೋಡಿ ಹೇಗಿದೆ ಅಂತ. ಈ ಥರ ಬಿಟ್ಟಿದೆ ಚೆರಿ ಟೊಮೊಟೊ. ಹಾಗೆ ಒಂದು ಮತ್ತು ಇದಿದೆ ಡ್ರ್ಯಾಗನ್ ಫ್ರೂಟ್, ಹಣ್ಣಾಗಿಬಿಟ್ಟಿದೆ. ಒಂದೇ ಬಿಟ್ಟಿದ್ದು ಈ ಸಲ, ಸಣ್ಣ ಸಣ್ಣ ಹೂ ಬಿಟ್ಟು ಎಲ್ಲ ಹೋಯಿತು. ಹಾಗಾಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗಿದೆ. ಇದು ಮೇಲೆ ಇಷ್ಟು ದಪ್ಪ ಇದೆ, ಒಳಗಡೆ ಇನ್ನೂ ಸಣ್ಣದಾಗಿ ಸಿಗುತ್ತೆ ನಮಗೆ ಹಣ್ಣು. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಿಟ್ಟಿತ್ತು, ಒಂದು 3-4 ಬಿಟ್ಟಿತ್ತು. ಆರಾಮಾಗಿ ನನ್ನ ಹತ್ರ ಇರೋದು ಇದು. ಬಿಡಿಸಿದ್ರೆ ವೈಟು ಮತ್ತು ಬ್ಲ್ಯಾಕ್ ಸೀಡ್ಸ್ ಇದೆ. ರೆಡ್ಡು ಅದನ್ನು ಒಂದು ಹಾಕಬೇಕು ಅಂದ್ಕೊಂಡಿದ್ದೀನಿ, ಹಾಕಿಲ್ಲ, ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದೇನು ಅಂದರೆ ದಾಳಿಂಬೆ ಹಣ್ಣು ಕೂಡ ದಪ್ಪ ಆಗಿದೆ. ಇದು ಹಣ್ಣಾಗಿದೆಯೋ ಏನೋ ನಂಗೆ ಗೊತ್ತಿಲ್ಲ. ಇದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಾಳಿ ಬೀಸ್ತಿದೆ. ಆಷಾಢ ಅಲ್ಲ, ಆಷಾಢದಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ. ಇನ್ನಿದು ಡ್ರ್ಯಾಗನ್ ಫ್ರೂಟು ಇನ್ನು ನೆಕ್ಸ್ಟ್ ಇಯರ್ಗೆ ಬಿಡೋದು. ಅಲ್ಲಿವರೆಗೂ ಸುಮ್ಮನೆ ಹಿಂಗೆ ಬೆಳ್ಕೊಂಡು ಹೋಗ್ತಾ ಇರಬೇಕಷ್ಟೇ ಇದು. ಅದಾದಮೇಲೆ ನೆಕ್ಸ್ಟು ಇದು ದಂಟಿನ ಸೊಪ್ಪಿದೆ, ಸುಮಾರು ಚೆನ್ನಾಗಿ ಬಂದುಬಿಟ್ಟಿದೆ. ಒಂದು ಸ್ವಲ್ಪ ಹುಳನೂ ಹಾಕ್ತಾಯಿದೆ. ಅದಕ್ಕೆ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದಿದ್ದೀನಿ. ಉಪ್ಸಾರು ಮಾಡೋಣ ಅಂತ ಈ ರೀತಿಯಾಗೆಲ್ಲ ಬಿಡಿಸ್ಕೊಂಡು ಬಿಡ್ತೀನಿ. ಇನ್ನೂ ಸ್ವಲ್ಪ ಬೇಗನೆ ಕಿತ್ಕೊಬೇಕಿತ್ತು. ಆ ಸಾಂಬಾರು ಮಾಡಿ ಈ ಸಾಂಬಾರು ಮಾಡಿ ಅನ್ನೋಷ್ಟರಲ್ಲಿ ಇದನ್ನು ಹಾಗೆ ಬಿಟ್ಟಿದ್ದೆ. ಇವಾಗೆಲ್ಲ ಬಿಡಿಸ್ಕೊಂಡು ಬಿಡ್ತೀನಿ. ದಂಟಿನ ಸೊಪ್ಪು ಈ ಥರ ಬರುತ್ತೆ ನೋಡಿ, ಈ ಥರ ಇದೆ. ಇಷ್ಟು ದಂಟಿನ ಸೊಪ್ಪು ಸಿಕ್ತು. ಮಿಕ್ಕಿದ್ದೆಲ್ಲವೂ ಇದಾಗಿದೆ, ಅದೇನೋ ಕೀರೆ ಸೊಪ್ಪಿದೆ. ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಕೀರೆ ಸೊಪ್ಪು. ಈ ಕೆಂಪಗಿರೋದೆಲ್ಲ ದಂಟಿನ ಸೊಪ್ಪು. ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿರೋದು ಸಿಕ್ಕಿದೆ ನೋಡಿ. ಹುಳ ಬಂದುಬಿಡುತ್ತೆ, ಹಾಗಾಗಿ ಎಲ್ಲವನ್ನು ನಾನು ಬಿಡಿಸ್ಕೊಂಡಿದ್ದೀನಿ. ಮಧ್ಯ ಇನ್ನೂ ಒಂದೊಂದು ದಂಟಿನ ಸೊಪ್ಪಿದೆ, ಅದು ಸ್ವಲ್ಪ ದೊಡ್ಡದಾಗಬೇಕು. ಇದನ್ನು ಕತ್ರಿಲಿ ಹಂಗೆ ಕಟ್ ಮಾಡ್ಕೊಳ್ತಾ ಇದ್ದರೆ ಕೀರೆ ಸೊಪ್ಪು ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಗೊತ್ತೇ ಇರಲಿಲ್ಲ, ಬರೀ ದಂಟಿನ ಸೊಪ್ಪೆ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು, ಕೀಳ್ತಾ ಗೊತ್ತಾಯಿತು ನನಗೆ ಇದು ಕೀರೆ ಸೊಪ್ಪು ಅಂತ ಹೇಳಿ. ಅದನ್ನು ಹಾಗೆ ಬಿಟ್ಟು ದಂಟಿನ ಸೊಪ್ಪನ್ನ ನಾನು ಬಿಡಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಬೇರೆ ಬಿಡಿಸ್ಕೊಂಡು ಒಂದು ಟೈಮ್ಗೆ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ, ಸಖತ್ತಾಗಿರುತ್ತೆ. ಉಪ್ಸಾರು ಮುದ್ದೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಪಾಲಕ್ಕಿದೆ, ಅದನ್ನು ಇನ್ನೊಂದು ದಿನ ಪಾಲಕ್ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.